ಕೆಂಪಣ್ಣ ಅಂತವನೇ ಸಿಕ್ಕಾಪಟ್ಟೆ ದಡ್ಡ, ಮರವು ಜಾಸ್ತಿ ಅವ. ಯಾರ 10 ರೂಪಾಯಿ ಕೊಟ್ಬಿಟ್ಟು ಅಂಗಡಿ ಕಡೆ ಕಳಿಸಿದ್ರೆ ಅಂಗಡಿ ಗಂಟ್ಲು ಹೋಗೋಷ್ಟೊತ್ತಿಗೆ ಮರ್ತ್ಕೊಬಿಡುವ. ಎಲ್ಲಾರು ಇದೆ ಮನ್ಕಾಯಿನಾಗ ಏನ್ ನೆನಕ ಬಂದಿದ್ದೆ ಇವನು ಅಂದ್ಬಿಟ್ಟು ತಿರ್ಗಾ ಹಿಂದೆಗಡೆ ಇನ್ನೊಬ್ಬರನ್ನ ಕಳಿಸ್ಬಿಟ್ಟದೆ ಅಂಗಡಿ ಸಾಮಾನ್ ತಕ ಬರ್ಬೇಕಾಗಿತ್ತು. ಹಿಂಗೆ ಅಪ್ಪೊಬ್ರಿಗೆ ಅತ್ತೆ ಮನೆಗೆ ಹೋಗವನೇ ಎಡ್ತಿಯ ಜೊತೆಯಲ್ಲಿ ಕರ್ಕೊಂಡು ಹೋಗಿಲ್ಲ, ಒಬ್ಬನೇ ಹೊಂಟೋಗ್ಬಿಟ್ಟವನೇ. ಈ ಹಳಿ ಮಕ್ಕಳು ಬಂದ್ರು ಮನೆಗೆ ಅಂದ್ರೆ ಸುಮ್ಮನಿದ್ದೀರವ ನೀವು, ಒಬ್ಬಿಟ್ಟು ಊರ್ನ ಅಳು ಮುಳು ಕಸ ಕಟ್ಟಿದ್ದ ಚೆನ್ನಾಗಿ ಮಾಡಿ ಇಕ್ತಾ ಕುಂತ್ಕತ್ತಿರಲ್ಲ. ಆಮೇಲೆ ಏನು ಹಾಳಾದ ಕೋಳಿ ಯಾವ ತಿಪ್ಪೆ ಮೇಲೆ ಕೆರಿತಾ ನಿಂತದೆ ಅಂದ್ರೂ ಬಿಡುದಿಲ್ಲ. ಒಂದ್ 4-5 ಐಕಳನ್ನ ಬಿಟ್ಟುತ್ತೆ, ಓಡಾಡ್ಸುತ್ತೆ, ಸುಸ್ತು ಮಾಡುತ್ತೆ, ಕೋಳಿ ಕೂದುತ್ತೆ, ಬಾವಣಿಕೆ ಮಾಡಿ ಕಳಿಸ್ತಾರೆ. ಹಂಗೆ ಇವನು ಕುಂತ್ಕೊಂಡ 2 ದಿನ ಆಗದೆ ಮನೆ ಕಡೆ ಲಿಗುವೇ ಇಲ್ಲ. 3ನೇ ದಿನಕ್ಕೆ ಹೇಳ್ತಾವನೆ ಅತ್ತೆಗೆ, ಅತ್ತೆ ನಾನು ಬಂದು ಆಲೆ 3 ದಿವಸ ಆಯ್ತು, ನಾನು ಒಯ್ತೀನಿ ಮನೆಗೆ ಅಂತಂದ. ಅತ್ತೆ ಅಂತ ಅಂದು, ಅಳಿಮಯ್ಯ ಅಪ್ಪುರು ಬಂದಿದೀಯ, ಇವತ್ತೊಂದ್ ದಿವಸ ಉಳ್ಕೋ ಅಂದ್ಬಿಟ್ಟದೆ, ಉಳಿಸ್ಕೊಂಡದೆ. ಒಬ್ಬ ಚಿಗಳಿ ಎಳ್ತಂಬಿಟ್ಟು ಇವೆಲ್ಲ ಮಾಡಿರ್ತಾರಲ್ಲವ, ಹಂಗೆ ಎಳ್ತಂಬಿಟ್ಟ ಮಾಡ್ತೀನಿ ಅಂದ್ಬಿಟ್ಟಿದ್ಯ. 3 ಉಂಡೆ ಎಳ್ತಂಬಿಟ್ಟ ಮಾಡ್ಬಿಟ್ಟು ಅಗಲು ಕೊಟ್ಟವಳೆ. ಇವನು 1 ಉಂಡೆ ತೆಗೆದು ಬಾಯಿ ಒಳಿಕೆ ಮಡಗವನೇ. ಅಕ್ಕ ಬೆಣ್ಣೆ ಕರಗಂಗೆ ಕರ್ಗೋಗದೆ ಹಂಗೇನಿ ಚಪ್ಪುರ್ಸ್ಕೊಂಡು ಕೇಳ್ತವನೆ, ಅತ್ತೆ ಇದ್ರ ಹೆಸರೇನು ಅಂತ ಅಂದ. ಅದಕ್ಕೆ ಅತ್ತೆ ಅಂತವಳೆ, ಅಳಿಮೆಯ ಇಷ್ಟೊಂದು ಚೆನ್ನಾಗಿದ್ದದ ಅದು, ಏನಿಲ್ಲ ಕಣಿಮೆ ಎಳ್ತಂಬಿಟ್ಟು ಅಂತವ ಅಂತ. ರಾತ್ರಿ ಅವತ್ತೆ ಮನಗಿದನು, ಒತ್ತಾರೆ ಒತ್ತಂತೇನೆ ಎದ್ದು ಬಿಟ್ಟದೆ. ಅತ್ತೆ ರೆಡ್ಡಿ ಮನೇಲಿ ಬಾಗಲಿ ಕೂಗಿ ಹೇಳ್ಬಿಟ್ಟು ಹೋಯ್ತವನೆ, ಅತ್ತೆ ನನ್ನ ಮನಗೋಯ್ತೀನಿ, ರಾತ್ರಿ ಮಾಡಾಕಿದ್ದಲ್ಲ ಅದ್ರ ಹೆಸರೇನು ಅಂತ. ಅಪ್ಪ ಆಲೆ ಮರ್ತ್ಕೊಬಿಟ್ಟ ಅಂತ. ಏನಿಲ್ಲ ಕಣೋ ಎಳ್ತಂಬಿಟ್ಟು ಅಂತವ ಅಂತ ಅಂದು. ಸರಿ ಅಂದ್ಬಿಟ್ಟದೆ. ಅಲ್ಲೇ ಮನಗಿದನು, ಒತ್ತಾರೆ ಒತ್ತಂತೇನೆ ಎದ್ದು ಬಿಟ್ಟದೆ. ಅತ್ತೆ ರೆಡ್ಡಿ ಬಾಗಲಿ ಕೂಗಿ ಹೇಳ್ಬಿಟ್ಟು ಹೋಯ್ತವನಿ. ಹೆಂಗೆ ಅತ್ತೆ ನಾನು ಹೋಯ್ತೀನಿ ಅಂದ್ಬಿಟ್ಟದೆ. ಗೇಟ್ ಕಡೆಗೆ ಬರ ದೊಡ್ಡ ಜಯ ಹಾಕೊಂಡು ಹೇಳ್ತಂಬಿಟ್ಟು ಯಾಕೆ ಮುದ್ದೆ ತಟ್ಟ ಅಲ್ಲವ, ಮರವು ಜಾಸ್ತಿ, ಮರ್ತ್ಕೊಬಿಡ್ತೀನಿ, ನೆನ್ಕಂಡಂಗೆ ಇರ್ಬೇಕಲ್ಲ ಅಂತ ನೆನ್ಕಂಡಂಗೆ ಬರ ಹೋಯ್ತಾ ಕುಂತವನೆ. ಆ ಕಡೆಯಿಂದ ಸಂತೋಷಣ ಬತ್ತವ್ರೆ, ಕಡೆ ಮನೆ ಕಡೆಗೆ ಹೋಗಿ ಬರದ. ಅಡಿತಾವ ಏನ್ ಮಾಡ್ತಾ ಇದಾರ ನೋಡದ ಅನ್ಕಡೆ ಆ ಕಡೆ ಬರ್ತಾ ಇದ್ರಲ್ಲ, ನೋಡಿದ್ರು ನಮ್ ಕೆಂಪಣ್ಣ ಕಾಣಿಸ್ತಾವಲ್ಲ ಅಂದ್ಬಿಟ್ಟದೆ. ಏನ್ ಕೆಂಪಣ್ಣ ಒಬ್ಬನೇ ಬರ್ತಾ ಇದೆಯಲ್ಲ, ಎಲ್ಲೋಗಿದೆ, ಏನ್ ಸಮಾಚಾರ ಅಂತ ಅಂದ್ರು. ಅದಕ್ಕೆ ಇವನಂತವನೆ ಎಳ್ತಂಬಿಟ್ಟು ಅನ್ಕೊಂಡ್ ಸೈಡ್ ಕುಂತ್ಕೊಂಡ. ಅವನ್ ಕಷ್ಟ ಏನು, ಎಲ್ಲಿ ಮಧ್ಯ ಮಾತನಾಡ್ಬಿಟ್ರೆ ಮರ್ತ್ಕೊಬಿಟ್ಟನೇನು ಅಂತ. ಸಂತೋಷಣ್ಣರಿದ್ರೆ ಸುಮ್ಮನಿರೋರು, ಎಲ್ಗೋಗಿದೆ ಹೇಳು ಅಂತ ತಿರ್ಕೊಂಡು ಕೇಳ್ತಾ ಕುಂತವ್ರೆ. ಇವನಂತವ್ರೆ ಎಳ್ತಂಬಿಟ್ಟು ಅನ್ಕೊಂಡ್ ಸೈಡ್ ನಿಂತ್ಕೊಂಡ. ಇವ್ರಿಗೂ ಪಾಪ ಬಿಡ್ತು. ಏನ್ ತಿನ್ಬಾರ ತಿಂದಿದೀಯ ನೀನು, ಅದೇನ್ ಹೇಳೋದು ಸರಿ ಇಲ್ಲ. ಒಂದು ಕೊಟ್ಟೆ ದೊಡ್ಡ ಒಡಿಕೆ ಕೈ ಎತ್ಕೊಂಡು ಹೊಂಟ್ಬಿಟ್ರು. ಅವ ಯಾವಾಗ ಒಡಿಕೆ ಕೈ ಎತ್ಕೊಂಡು ಹೊಂಟ್ಬಿಟ್ರು, ಇವನು ಪಾಪ ಬಿಡ್ತು. ಏನ ನನಗೆ ಒಡಿಕೆ ಬಂದಿಯ, ಬಾ ಒಂದ್ ಏಟ ಮುಟ್ಟು ನೋಡ್ತೀನಿ ಅಂದ್ಬಿಟ್ಟು ಜಗಳಕ್ಕೆ ನಿಂತ್ಕೊಬಿಟ್ಟ. ಈ ಜಗಳದ ಬರಾಟೆಯಲ್ಲಿ ಅಕ್ಕ ಏನ್ ನೆನಕ ಬಂದಿದ್ದ, ಮರ್ತ್ಕೊಬಿಟ್ಟ. ಏನೋ ನೆನಕ ಬಂದಿದ್ನಲ್ಲ ಅಂದ್ಬಿಟ್ಟು ಸಂತೋಷನ ಜಗಳ ಕಾಯ್ಕೊಂಡು, ಹೋಗ ಮರೆಯ ನಮ್ಮ ಅತ್ತರ ಮನೆ ಬಾಗಲ್ತಾವಿಂದ ನೆನಕ ಬಂದಿದ್ದ, ನಿನ್ ಜೊತೆಲಿ ಮಾತಾಡಿ ಎಲ್ಲ ಮರ್ತ್ಕೊಬಿಟ್ನಲ್ಲ ಅಂದ್ಬಿಟ್ಟದೆ. ಅದೇ ಪಾಪದಲ್ಲಿ ಮನಕ್ ಬಂದ್ಬಿಟ್ಟದೆ. ಎಟ್ಟಿಗೆ ಹೇಳ್ತವನೆ ಏನಂತ, ಅವಳು ನೀ ಮೋವು ಮಾಡಾಕಿದ್ಲು ಮಾಡಿಕೋ ಅಂತಂದ್ರೆ ಎಟ್ಟಿ ತಲೆಗಡೆ ಏನ್ ತಿಥಿ ಮಾಡ ಆಸ್ಪತ್ರೆ ಚೊಟ್ಟಮ್ಮ ಕಡೆಗಾಗ ನೀ ಎಲ್ಪಟ್ಟೋಡಿಯ ನಮ್ಮ ಅವ್ವತ್ತೇನ್ ಮಾಡಾಕಿದಲು, ನೀನ್ ಅದೇನ್ ತಿಂದಿದ್ಯಾ ಬೊಗ ನೀನ್ ಹಣ ಎಬ್ಬಾಕಲ್ಲೋಗೋ ಅಂತ ಅಂದ್ಲು. ಅದಕ್ಕೆ ಇವನು ಅಂತಾನೆ, ಅವೆಲ್ಲ ಗೊತ್ತಿಲ್ಲ ಕಾರಮೆ, ಕಪ್ಪಿಗೆ ಎಷ್ಟು ಅಪ್ಪಿಗೆ ಉಂಡುಂಡಿ ಆಗಿತ್ತು, ಮಾಡಿಕೋ ಅಂದ್ರೆ ಇಕ್ಬೇಕು ಅಂತ. ಅವಳು ಎಡ್ತಕ್ಕೆ ತಲೆ ಕೆಟ್ಟೋಯ್ತು. ಅಯ್ಯೋ ನಮ್ಮವ್ವ ಅದೇನು ಮಾಡಾಕಿದಳು, ಈ ಮುಂಡೆ ತೂದು ಅದೇನ್ ತಿಂದ್ಬಿಟ್ಟು ಬಂದಿರೋದು ಅಲ್ಲ, ಅದೇನು ಮಾಡಿಕವಳೆ ಅಂತ ನೆನ್ಕೊಳ್ಳುವಷ್ಟು ಜ್ಞಾಪಕ ಶಕ್ತಿ ಇಲ್ವಾ, ಇಂತೆಲ್ಲ ಬದುಕಿರ್ಬೇಕಾ ನೀನು? ಹೋಗು ಒಳೆ ತುಂಬಿ ಅರಿತಾ ಕುಂತದಿಲ್ಲ, ಹೋಗಿ ನೆಗಿ ಯಾವ್ದಲ್ಲ ಆಲ್ಮಾರ್ ಜ್ಞಾತಾಕೋ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೋದ ಹಾಕ್ಬಿಟ್ಲು. ಅವ ಇವನಿಗೂ ಪಾಪತ್ ಬಿಡ್ತು. ಅದೇನ್ ನೆನ್ಕೊಳ್ಳೋ ಗಂಟ ನಿಂಗೆ ಬೈಗ್ಲಗಳ ಕೇಳ್ಬೇಕಲ್ಲ ಅಂತ ಒಂದು ಶಪಥ ಮಾಡ್ಕೊಂಡಂತೆ. ಹೆಂಗೆ ಅದೇನ್ ನೆನ್ಕೊಳ್ಳೋ ಗಂಟೆನೇ ನಾನು ಯಾರ ಜೊತೆಲಿ ಮಾತನೂ ಆಡೋದಿಲ್ಲ, ನನ್ಗೆ ಊಟನೂ ಬೇಡ ಏನು ಬೇಡ ಅಂತ ಜಗಲಿ ಮೇಲೆ ರೂಮ್ ಇತ್ತು, ರೂಮ್ ಒಳಗೆ ಹೋಗಿ ಬಾಗ್ಲಾಕ ನೆನ್ಕತ್ತವನೆ. ಅವ 1 ದಿನ 1.5 ದಿವಸ ಆಗದೆ ಪುಣ್ಯಾತ್ಮ ಮಾತುವಿಲ್ಲ, ಕಥೆನವಿಲ್ಲ, ಏನ್ ನೆನ್ಕಡಿದ ನೆನ್ಕರ್ಲವಿಲ್ಲ. ನೋಡಿದ್ರು ಜನಗಳೆಲ್ಲವಲ್ಲ, ಮಗ ನಮ್ ಕೆಂಪಣ್ಣ ರೂಮ್ ಒಳಗೆ ಹೋಗಿ 2 ದಿವಸ ಆಯ್ತು ನೋಡ್ರಲ್ಲ ಏನ್ಬಿಟ್ಟಿದೆ, ಮೇಲೆ ಅಂಚಿಗಿನ್ ಕಿಳಿದ್ಬಿಟ್ಟಿದೆ, ಒಳಗೊಬ್ಬನ್ ಕಳಿಸ್ಬಿಟ್ಟಿದೆ ನೋಡ್ತಾರೆ. ಅವ್ವ ಒಳಗೆ ಹೋದನ್ಗೆ 7 ಗಾಳಿ ಮೆಟ್ಕೊಂಡಂಗ ಆಗದೆ ಇವ್ರು ಮನಗಿ ಶೈಲಿಯ ನೋಡ್ಬಿಟ್ಟು. ಯಾಕೆಂದ್ರೆ ಮ್ಯಾಕೆ ಕಣ್ಣ ಬಿಟ್ಕೊಂಡು ಒಳ್ಳೆ ಪಟ್ಟ ರಂಗನಾಥಸ್ವಾಮಿ ಮನಗಂಗೆ ಮನಗ್ಬಿಟ್ಟವನೇ. ಅವ ಒಳಗೆ ಹೋದನು ಲಬ ಬಾಯಿ ಬಡ್ಕ ಬರ್ತಾವನೆ. ಇಲ್ಲ ಕಟ್ಟಣ ಹಣ ಹೋಗ್ಬಿಟ್ಟವನೇ ಕಟ್ಟಣ, ಸೋತಾಗ್ಬಿಟ್ಟವನೇ ಕಟ್ಟಣ ಅಂತ ಈ ಸುದ್ದಿ ಅವ ಇಡೀ ಊರೊಳಗೆಲ್ಲ ಹೋಯ್ತಂತೆ. ಎಲ್ಲಾರು ಬಂದ್ಬಿಟ್ಟು ಲಬ ಬಾಯಿ ಬಡ್ಕತ್ತವ್ರೆ. ಅವ ಸುಮ್ಮನಿದ್ದಾರ, ನಿಮ್ಮಂಗೆ ಹಿರೀಕರು ಯಾರ ಬಂದ್ರು ಅಂದ್ರೆ ಸುಮ್ಮನೆ ಸಮಾಧಾನ ಮಾಡ್ಕಲ್ಲ, ಒಡಗಲ್ಲ. ಒಂದೊಂದಿಬ್ರು ಪ್ಯಾಟ್ಗೆ ಹೋಗ್ಬಿಟ್ಟಿದೆ, ಒಂದಿಬ್ರು ಎಣತೊಳಿ ಸಾಮಾನ್ ತಕ ಬರ್ರ ಅಂತಂದು ಒಂದಿಬ್ರನ್ನ ಪ್ಯಾಟ್ಗೆ ಎಣತೊಳಿ ಸಾಮಾನ್ ತರಿ ಕಳಿಸೋದ್ರು. ಇನ್ನೊಂದಿಬ್ರುಗಳು ಸ್ಕೂಟರ್ ಕೊಟ್ಟು ಅದ ಮಾಡಿ ಅವ್ರ ಸಂಬಂಧಿಕರಿಗೆಲ್ಲ ನಂಟ್ರಿಗೆ ಹೇಳ್ಬೇಕಲ್ರವ, ಇಲ್ಲ ಅಂದ್ರೆ ಜನ ಬಿಟ್ಟಾರ ಅಂದ್ಬಿಡ್ದೆ. ಅಕ್ಕಪಕ್ಕದ ಊರಿಗೆಲ್ಲ ಸಂಬಂಧಿಕರಿಗೆಲ್ಲ ನಂಟ್ರಿಗೆಲ್ಲ ಕಳಿಸ್ತವ್ರೆ. ಇವನು ಮಾತುವಿಲ್ಲ, ಕಥೆನವಿಲ್ಲ. ಇವನು ಅನ್ಕತ್ತವನೇ ಏನಂತ, ಓ
ನನ್ನ ಸತ್ತೋಗ್ಬಿಟ್ಟವನೇ ಅಂತ ತಿಳ್ಕೊಬಿಟ್ಟವ್ರೆ ಇವರು ಅನ್ಕೊಂಡು ಅಲ್ಲೇ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಅಯ್ಯಾ ಇವಾಗ ಜನ ಕೇಳಿ ಕಳಿಸ್ತವ್ರೆ ಅಲ್ವಾ, ಅವ್ರೆಲ್ಲಾರು ಬಂದು ಸೇರ್ಕೊಳ್ಳೋ ಗಂಟ್ಲು ನೆನ್ಕೋಬೇಕ ನಾನದ ತಕೋ ಅಂತ ಅವ ಸುತ್ತಮುತ್ತ ಊರ್ನರು ಎಲ್ಲಾರು ಬಂದ್ ಜನ ಸೇರ್ಕತ್ತವ್ರೆ. ಪುಣ್ಯಾತ್ಮ ಮಾತುವಿಲ್ಲ ಕಥೆನವಿಲ್ಲ, ಏನ್ ನೆನ್ಕೊಂಡಿದ್ದ ನೆನ್ಕರ್ಲವಿಲ್ಲ. ಈತಾಗೆ ಬಿಸಿನೀರು ಗಣ 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 ಕಾಯ್ತಾ ಕುಂತದೆ. ಆತಾಗೆ ಬಿದ್ರು ಮೋಟ್ರು ರೆಡಿ ಆಯ್ತಾ ಅದೇ ಚೊಟ್ಟನು ರೆಡಿ ಮಾಡ್ಬಿಡ್ತಾವ್ರೆ. ಮಾತುವಿಲ್ಲ ಕಥೆನವಿಲ್ಲ, ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವ್ರೆ. ಹೆಂಗೆ ಅಲ್ಲೇ ಬಿಸಿನೀರ್ನು ಕಾಯಿಸ್ಬಿಡ್ತಾವ್ರೆ ಕಣ ಇವರು ಅನ್ಕೊಂಡು. ಇವಾಗ ಬಿಸಿನೀರ ಕಾಯಿಸ್ತವ್ರೆ ಅಲ್ವಾ, ಅವರು ನೀರ ಊದ್ಬಿಟ್ಟು ಮನಸ್ಸು ಗಂಟು ನೆನ್ಕಬೇಕ ನಾನದ ತಕೋ ಅಂತ ಗಣ 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 ಕಾದಿದ್ದೀರಿ ಉಯಿಸ್ಕೊಳ್ಳುವಾಗ ಮಾತುವಿಲ್ಲ ಕಥೆನವಿಲ್ಲ. ಅವ ನೀರ ಊದ್ಬಿಟ್ಟಿದೆ, ನಿಲಂಗಿ ಇಕ್ಬಿಟ್ಟಿದೆ, ಈ ಬುದ್ಧಿ ಗಟ್ಟಿಯ ಬೆಳೆದ್ಬಿಟ್ಟಿದೆ, ನಾ ಕಾಣಿ ಪೌಲಿ ತೆಗೆದು ಹಣೆಗೆ ಅಂಟಿಸ್ಬಿಟ್ಟಿದೆ, ತಂಬಳ ತೆಗೆದು ಬಾಯಿ ಒಳಗೆ ಹಾಕ್ಬಿಟ್ಟು 2 ಮೂಗು ನಳ್ಳೆಗೂ ಅತ್ತಿಗಿತ್ತಿ ಎಲ್ಲ ತುರುಕ್ಬಿಟ್ಟು ಗಮದಣೆ ಗಿಮುಂದಣೆ ಊದ್ಬಿಟ್ಟು ಮಾರಾದನಿಗೆ ಡ್ರೆಸ್ ಮಾಡ್ಬಿಟ್ಟು ಚೊಟ್ಟದ ಮರದ ಮ್ಯಾಕ್ ಮುನ್ಗಿಸ್ಕೊಂಡ್ರು ನೆನ್ಕೊರ್ಲಿಲ್ಲ ಏನ್ ನೆನ್ಕ ಬಂದಿದೆ ಅಂತವ. ಏನೋ ನೆನ್ಕೊಂಡಿದ್ನಲ್ಲ ಆಳ ಬಸ್ತಿದ್ದ, ಏನೋ ನೆನ್ಕೊಂಡಿದ್ನಲ್ಲ ಅಂತವನೇ ಮರ್ತ್ಕೊಬಿಟ್ಟವನೇ ನೆನ್ಕೊಳ್ಳಕ್ ಆಯ್ತಾ ಇಲ್ಲ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಇವಾಗ ಚೊಟ್ಟದ ಮರದ ಮನಗಸ್ಕೊಂಡವ್ರೆ ಅಲ್ವಾ, ಅವರು ಒತ್ಕೊಂಡು ಹೋಗುವಂಟು ನೆನ್ಕಬೇಕ ನಾನದ ತಕೋ ಅಂತ ಒತ್ಕೊಂಡು ನೋಡ್ರು. ಊರ್ ಯಾವಾಗ ಈಚೆಗೆ ಬಂದ್ಮೇಲೆ ಹಿರೀಕರು ಒಂದ್ ಸಂಪ್ರದಾಯ ಮಾಡಗವ್ರೆ. ಏನು ಹೆಗ್ಲ ಬದ್ದಾಯ್ತದ ಅಂತ ಮಾಡ್ತಾರೆ, ಅಲ್ಲೇನೆ ಇಂಡಿಯಾ ಕುಳು ಮಾಡಿ ಬಿಸಾಕ್ತಾರೆ. ಹಂಗೆ ಬದುಕಿದಂಗೆ ಭೂಲೋಕದ ಮೇಲೆ ಇವ್ನ ಕೆಲಸನೇ ತೀರಿಸ್ಬಿಟ್ರು. ಅವ ಹಂಗಾದ್ರೂ ನೆನ್ಕತಾ ಇಲ್ಲ ಏನ್ ನೆನ್ಕ ಬಂದಿವಿ ಅಂತವ. ಏನೋ ನೆನ್ಕೊಂಡಿದ್ನಲ್ಲ ಅಂತ ಮರ್ತ್ಕೊಬಿಟ್ಟವನೇ ನೆನ್ಕೊಳ್ಳೋಕ್ ಆಯ್ತಾರ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನಿ. ಹೆಂಗೆ ಅಯ್ಯಾ ಇವಾಗ ಮಸಣಕಟ್ಟೆ ಬಾಕತ್ತವಿವ್ರಿ ಅಲ್ವಾ, ಗುಂಡಿ ತಕ್ಕೋ ಗಂಟ್ಲು ನೆನ್ಕಬೇಕ ನಾನದ ತಕೋ ಅಂತ. ಒಬ್ಬ ಯಾವಾಗ ಗುಂಡಿ ತಕ್ಕೆ ಹತ್ತತ್ರ ಎಣ ಹೋಯ್ತೋ ಇವನು ಒಳಗ್ ಸುಮಾರಾಗ ಗತ್ತು. ಓಹೋ ಏನಾರ ಮಾಡಿ ನೆನ್ಕೊಬಿಡ್ಬೇಕೀಗ. ನೆನ್ಕಲಿ ಅಂದ್ರೆ ಮುಂಡೆ ಮಕ್ಕಳು ಜೂಸಾಯ್ತವಾಗಿ ಒಂದು ಗತಿಯ ಕಾಣಿಸ್ಬಿಡ್ತಾರೆ. ಈಗ ಏನಾರ ಮಾಡಿ ನೆನ್ಕೊಬಿಡ್ಬೇಕಲ್ಲ ಅಂತವನೇ ಮರ್ತ್ಕೊಬಿಟ್ಟವನೇ ನೆನ್ಕೊಳ್ಳೋಕ್ ಆಯ್ತಾ ಇಲ್ಲ. ತಿರ್ಗಾ ಅಲ್ಲೂ ಸಮಾಧಾನ ಮಾಡ್ಕತ್ತವನೇ. ಹೆಂಗೆ ಅಯ್ಯಾ ಇವಾಗ ಗುಂಡಿ ತಟ್ಟದ್ ಮಡಿಕಂದವ್ರಿ ಅಲ್ವಾ, ಅವ್ರ ಮಣ್ಣ ಎಲ್ಬಿಟ್ರು ಮುಚ್ಚಾಕ್ಬಿಡ್ಕೊಂಡು ನೆನ್ಕಬೇಕ ನಾನದ ತಕೋ ಅಂತ. ಒಬ್ಬ ಕೈಲಿ ಒಂದೊಂದಿಡಿ ಮಣ್ಣು ಹಿಡ್ಕೊಬಿಟ್ಟು ಎಲ್ಲ ಮುಚ್ಚ ಹಾಕ್ಬಿಡೋ ರಾಕ್ಷಸರಂಗ್ ಕಾಣಿಸ್ತಾ ಕುಂತವ್ರೆ. ಇನ್ನೇನ ಮಣ್ಣ ಹಾಕಿ ಮುಚ್ಚಬೇಕು. ಮಸಣಕಟ್ಟೆ ಭಾಗದಲ್ಲಿ ನಮ್ಮ ದೈನಿಗಣ್ಣ ಕೆಂಪಣ್ಣ ರತ್ತೆ ಕೂಕಬಿಟ್ಲು, ನಿಲ್ಲಿಸ್ರಪ್ಪೋ ನಿಲ್ಲಿಸ್ರಿ. ಕಡೆಗಳಿಗೆ ಒಂದ್ಸರಿ ಮಕವನ್ನು ನೋಡ್ಕೊಬಿಡ್ತೀನಿ, ನಿಲ್ಲಿಸ್ರಪ್ಪೋ ಬಿಪ್ಪಿ ಸ್ವಾಕ ಆಡ್ಕೊಬಿಡ್ಬತ್ತ ಕುಂತವಳೆ. ಒಬ್ಬ ಇಲ್ಲಿ ಕುಂತಿರೋರು ನಿಮ್ ದಮ್ಮಯ್ಯ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ ಅಣ್ಣ. ಹೆಂಗೆ ಅಂದ್ರೆ ಅಕ್ಕದಿರು ಯಾರ ಸೊತಬಿಟ್ಟವ್ರಿ ಅಂದ್ರೆ ಬೋಚನ ಗೆಳ್ತಾರೆ. ಬದುಕಿದಾಗ ನೀನು ಉಂಡಿದೀಯಾ ಹಸ್ತಿದೀಯಾ, ನೀರ್ ಕಾಯಿಸ್ಕೊಡೋಣ, ಬೆಂದಿ ಕೊಡೋಣ, ಬಟ್ಟೆ ಸೆಣ್ ಕೊಡೋಣ ಅಂತ ಏನೂ ಕೇಳೋದಿಲ್ಲ. ಅವನೇನಾರ ಸತ್ತೋಗ್ಬಿಟ್ಟ ಅಂದ್ರೆ ತಾಕತ್ತಾರೆ. ಅವ್ವಾ ಅವನು ಉಂಡಿದ್ದು ತಿರ್ಗಾಡಿದ್ದು ಎಲ್ಲ ಬೋಚನಾಗಿ ಎತ್ತಾಡ್ಕೊಂಡು ಹೇಳ್ತಾರೆ. ಅದ್ರಲ್ಲೂ ಈ ವಾರವಾರಿಗೆ ತೀರೋ ಹೊತ್ತದ್ರ ನೀರು ಸೇರ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರ್ತದೆ. ಇವ್ರದನ್ನ ಅವ್ರ ಎತ್ತಾಡ್ಕೊಂಡು ಹೇಳ್ತಾ ಇರ್ತಾರೆ, ಅವ್ರದನ್ನ ಇವ್ರು ಎತ್ತಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಂಗೆ ಅವ ನಿಮ್ ದಮ್ಮಯ್ಯ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಎಣ್ಣೆ ಕೊಪ್ಪಲಿಗೆ ನಾನು ಯಾವ ಸಭೆಗೂ ಬಂದಿಲ್ಲ ಕಣ್ರಬ. ನಿಮ್ಮೂರ್ ಕಡೆ ಯಾರ ಸೊತಬಿಟ್ರಿ ಹೆಂಗ್ ಪಡ್ಕೊಂಡ್ರ ನಮ್ಮ ಪ್ರಾಣ ನನಗಂತೂ ಗೊತ್ತಿಲ್ಲ. ನಮ್ಮೂರಲ್ಲಿ ಒಬ್ಬಳು ಚಿಕೊಳಕ ಅಂತವಳೆ. ಅವ ಇಲ್ಲರ ಚಿಕೊಳಕ ಇದ್ದಾರಬ ಇದಾರ ಅವ ನಿನ್ ದಮ್ಮೆ ಅಂತೀನಿ. ನಾನು ನಿಮ್ಮೂರ್ ಚಿಕೊಳಕ ಸುದ್ದಿ ಹೇಳಿಲ್ಲ ಕಣವ, ನಾನು ನಮ್ಮೂರ್ ಚಿಕೊಳಕ ಸುದ್ದಿ. ಯಾಕೆ ನಮ್ಮೂರ್ ಚಿಕೊಳಕ ಅವಳೆ ಅವ ಪುಣಾತ್ಕಿತಿ ಒಂದ್ ಕಾಕ್ ಸತೋಲಿ ಬಡ್ಕತ್ತಾಳೆ, ಒಂದ್ ನಾಯಿ ಸತೋಲಿ ಬಡ್ಕತ್ತಾಳೆ. ಅವಳನ್ನ ಸೌಸಷ್ಟು ಹೊತ್ತಿಗೆ 7-11 ತುಂಬ ಹೋಯ್ತದೆ. ಹಂಗೆ ಅವ ನಾನು ನಿಮ್ಮೂರ್ ಚಿಕೊಳಕ ಸುದ್ದಿ ಹೇಳ್ತಾ ಇಲ್ಲ, ನಮ್ಮೂರ್ ಚಿಕೊಳಕ ಸುದ್ದಿ. ಆಮೇಲೆ ನಮ್ಮೂರ್ ಕಡೆಗೆ ಯಾರ ಸತೋಗ್ಬಿಟ್ರೆ ಹಿಂಗ್ ಬಡ್ಕತ್ತಾರೆ. ಹೆಂಗೆ ಅಂದ್ರೆ ಅಯ್ಯೋ ನನ್ನ ರಾಜನೇ ಮೊನ್ನೆ ತಾರೆ ನಮ್ಮೂರ್ಗೆ ಬಂದ್ಬಿಟ್ಟು ಮೂರ್ ಮುದ್ದೆಯ ಉಂಡ್ಬಿಟ್ಟಿ ಒಯ್ತಿದ್ದೆ. ಈಗ ಯಾರೋ ಆ ಮುದ್ದೆಗಳ ಉಂಡಿ ಕರಕ್ಸರು. ಅಶ್ನವಣೆ ಸುಸ್ತಾಗೋಯ್ತಮ್ಮ, ನೀರ್ ಕೊಟ್ರವಾ ಅಶ್ರಾಮ ಅನ್ಕೊಂಡು ಏನ್ ಎದೆ ಕೆಚ್ಕೊಂಡು ಬಾಯ ಬಡ್ಕತ್ತ ಕುಂತಿರ್ತಾರೆ. ಅವ್ನ ಜೊತೆಗಾರು ಸ್ನೇಹಿತಗಾರು ಯಾರ ಬಂದ್ಬಿಟ್ರೆ ಇನ್ನೂ ಜೋರಾಗಿ ಶುರು ಮಾಡ್ಕೊಬಿಡ್ತಾರೆ. ಹೆಂಗೆ ಅಯ್ಯೋ ಲಣ್ಣ ಸಂತೋಷ ಬಂದವ್ರೆ ಎದ್ದು ಬಾಲು. ಅವ್ರ ಆದ್ಗಿರಿಲಿ ಹೋಗುವಾಗ ಸ್ಕೂಟರ್ ಕೊಡು ಅಂತ ಜೀವವ ತಿಂತಿದ್ದೆ. ಈಗ ಬಂದು ನಿಂತವರೇ ಒಂದು ರೌಂಡ್ ಹೋಗುವಾಲು.
ಅಯ್ಯೋ ಲಣ ಕಣ್ಣು ಬಿಟ್ಲಾ, ಅಯ್ಯೋ ಲಣ ಮಾತಾಡ್ಲಾ ಅನ್ಕೊಂಡು ಏನು ಎದೆ ಕೆಚ್ಕೊಂಡು ಬಾಯ ಬಡ್ಕತ್ತ ಕುಂತಿರ್ತಾರೆ. ಒಬ್ಬ ನಿಮ್ ತಮ್ಮಯ್ಯ ಅಂತೀನಿ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮೂರ ಕಡೆಗೆ ನಮ್ಮ ಪ್ರಾಣ ಹೆಂಗ್ ಗೊತ್ತ ಗೊತ್ತಿಲ್ಲ, ನಾನು ಯಾವ ಸಭೆಗೂ ಬಂದಿಲ್ಲ. ಮೊನ್ನೆ ದಿನ ನಮ್ಮೂರಲ್ಲಿ ಒಬ್ಳು ಹೇಳ್ತಾ ಇದ್ಲು ಅಕ್ಕ, ಹೆಂಗೆ ಗಂಡು ಬದುಕಿದಾಗ ಅಂತಿದ್ಲು. ಏನಂತ, ನಾನು ನಿನ್ನ ಬಿಟ್ಬಿಟ್ಟು ಅರೆಗಳಿಗೆ ಇದ್ದಾನಪ್ಪ, ಅವ್ರು ಗೀಸ ಇರುವುದಿಲ್ಲ, ನಿನ್ಗಿಂತ ಮುಂಚೆನೆ ಹೋಗಿ ಗುಂಡಿ ಒಳಗೆ ಮನಿಕೊಂಡ್ಬಿಡ್ತೀನಿ ಅಂತಿದ್ಲು. ಯಾಕೆ ಅಂದ್ರೆ ಏಳೆ ತಳಕ್ ಮಾಡಾಕಿದ್ದ ಇನ್ನೂ ತಂದು ಕೊಟ್ಟಿರ್ಲಿಲ್ಲ. ಸತೋತಿ ಸಳ್ತವಳೆ ಹೆಂಗೆ, ಅಯ್ಯೋ ಇಷ್ಟ ರಾತ್ರಿ ಅಟ್ಟಿಯ ಕಟ್ಟಿಸ್ಬಿಟ್ಟಿದ್ದಾರೆ, ನಮ್ಮಳ್ಳೆ ಬಿಟ್ಟು ಹೋಯ್ತಾ ಇದೆಯಲ್ಲ ಅಂತ ಅನ್ಬಿಟ್ಟದೆ. ಚೊಂಬೆ ತೊಳಿಕ್ ಮುಡಗಲಿ, ಚೊಂಬೆ ತೊಳಿಕ್ ಮುಡಗಲಿ ಅಂತ ನೋಡು. ಮನೆನೇ ಬೇಡ ಮಠನೇ ಬೇಡ ಅಂತಿದ್ರೆ ಚೊಂಬೆ ಹಾಕ್ಬೇಕು ಇವಳಿಗೆ, ಚೊಂಬೆ ಹಾಕ್ಬೇಕು ಇವಳಿಗೆ. ಅವಳ ಕಷ್ಟ ಏನು, ಸಭೆಗೆ ಬಂದಿದ್ದ ಜನ ಎಲ್ಲಿ ಚೊಂಬಡ್ಕ ಹೊಂಟೋಗ್ಬಿಟ್ಟಾರು ಅಂತ ಅಂದ್ಬಿಟ್ಟದೆ ನೋಡಿ. ಆ ದಿವನ್ ಕಾಟ್ ಇರ್ತದಲ್ಲವಾ, ಆ ದಿವನ್ ಕಾಟ್ಗೂ ಶುರು ಮಾಡ್ಕೊಂಡು ಪುಣ್ಯಾತ್ಕಿತಿ. ಯಾಕೆ ಅಂತಂದ್ರೆ, ಅಯ್ಯೋ ಬಿಸಿಲಲ್ಲೇ ಒಣಗಿ ಒಯ್ತಾ ಕುಂತದಿಲ್ರವಾ, ಅವ ಎಳ್ಕೊಳ್ರವ ಒಳಗೆ ನೋಡ್ರಿ. ಅದ್ರ ಮೇಲೆ ಮನೆ ಕತ್ತಿದ್ ಗಟ್ಟವೇ ಇಲ್ಲ, ಗಟಿನ ಚಿಂತೆ ಇಲ್ಲ, ದಿವಾನ್ ಕಾಟ್ ಹೋಯ್ತದಲ್ಲ ಅನ್ಕೊಂಡು ಮೆಲ್ಲಿಗೆ ಎತ್ಕೊಂಡು ಒಳಗೆ ಮಡಗಸ್ಕತ್ತಳೆಲ್ಲ ಪುಣ್ಯಾತ್ಕಿತಿ. ಹಿಂಗೆ ಹಾಳಾದ ಮನ್ಸನ್ ಜನ್ಮ ಕೊಟ್ಟು ಸೌರ್ಸುದಿಲ್ವಂತೆ, ಕೆಟ್ಟು ಸೌರ್ಸುದಿಲ್ವಂತೆ. ಉಂಡು ಇರ್ನಾರ್ತು ಅಸ್ತು ಇರ್ನಾರ್ತು ಅಂತವ. ಯಾರ ಒಪ್ಪಿಟ್ಟು ಮಾಡುವಾಗ ಅಣ್ಣ ಇನ್ನೊಂದು ಒಪ್ಪಿಟ್ಟು ಹಾಕಮಿ, ಇನ್ನೊಂದು ಒಪ್ಪಿಟ್ಟು ಹಾಕಮಿ ಅಂತ ಬಡ್ಕತ್ತ ಕುಂತಿರ್ತಾನೆ. ಹಾಕದಿರಿ ಹಂಗಂತಾರೆ ಅಂದ್ರೆ ಅದವಾಗ್ತೀನಿ ಕೊಟ್ಟು ಯಾವಳ್ಳಿನ ಆಸ್ಪತ್ರೆ ಹೊರಡು, ಹೊಟ್ಟೆ ಬೋ ಚೆನ್ನಾಗಿ ಇಟ್ಕೊಂಡೀನಿ ಅಂತ ಎದಗ ಮ್ಯಾಕೆ ಅಂತ ಅಂತಾರೆ. ಸತ್ತೋದಾಗ 16 ಒಪ್ಪಿಟ್ಟ ಕೇಳ್ತಿದ್ದೆ, 20 ಒಪ್ಪಿಟ್ಟ ತಂದಿವ್ನಿ ತಿನ್ನಪ್ಪೋ ಅಂದ್ಬಿಟ್ಟದೆ. ಗುದ್ದದ ಮೇಲೆ ಹಾಕ್ಬಿಟ್ಟದೆ, ಅದಕ್ಕಾಗೆ ತಿನ್ನಿಸ್ಬಿಟ್ಟು ಬಂದ್ಬಿಡ್ತೀವಿ. ಇದ್ದಾಗಾರ ಹಾಕಿದ್ರೆ ತಿನ್ಕೊಂಡಾರ ಸೊತಗೋನೋ ಹೆಂಗೋ ಅವ. ಸತೋದ್ಮೇಲೆ ಎಷ್ಟು ಉದ್ದ ಜೋಡ್ಸ್ರು ನೋಡಿಕ್ ಬಂದ ನಾವು ನಾಲ್ಗೆ. ಗುದ್ದು ತಕ್ಕ ಹೋದಾಗ ಇನ್ನೊಂದ್ ಚೆನ್ನಾಗದೆ ಹೆಂಗೆ ಅಂತ ಅಂದ್ರೆ, ಸೀಗಡಿ ಕರ್ಮೀನ್ ಸಾರು ಅಂತಂದ್ರೆ ಬೋ ಇಷ್ಟ ಅಂತ ತಕ ಬಂದು ಬಿಟ್ರೆ, ಅಪ್ಪ ಸಾರೆಲ್ಲ ಕುಡ್ಕೊಂಡು ಸೀಗಡಿಯ ಬಿಟ್ಟಿದೆಯಲ್ಲಪ್ಪೋ ನೋಡ್ರಿ ಕತೆ ಹೆಂಗದೆ. ಸಾರು ಕುಡ್ಕೊಂಡ್ಬಿಟ್ಟಿದ್ದಾನಂತೆ, ಸೀಗಡಿ ಬಿಟ್ಬಿಟ್ಟಿದ್ದಾನಂತೆ. ಯಾಕೆ ಅಲ್ಗರೀರಿಲ್ಲ ಬಾಬು. ಗುದ್ದು ತಾವ್ ಕುಂತ್ಕೊಂಡದ್ದು ಏನು ಗುಡ್ಡಿ ಒಳಗೆ ಕುತ್ಕೊಂಡು ಬಿಡ್ತಾವ್ರೆ. ಯಾಕಂದ್ರೆ ನನಗೀಗ ಸೀಗಡಿ ಕರ್ಮೀನ್ ಸಾರ ಕಾಯ್ಕ ಕೂತಿದ್ದಾನೆ ಅವನು. ಅವನಿಗೆ ಅವ ಮನುಷ್ಯನ ಜನ್ಮ ಕೊಟ್ಟು ಸೌರ್ಸುದಿಲ್ಲ, ಕೆಟ್ಟು ಸೌರ್ಸುದಿಲ್ಲ, ಉಂಡು ಇರ್ನಾರ್ತು ಅಸ್ತು ಇರ್ನಾರ್ತು ಅಂತ. ಯಾರ ಜೊತೆಗಾರರು ಸ್ನೇಹಿತಗಾರರು ಬಂದ್ರೆ ಬಹಳ ಚೆನ್ನಾಗಿರ್ತದೆ. ಅಯ್ಯೋ ಅಣ್ಣ ಸಂತೋಷ ಅಣ್ಣರು ಆದ್ ಬೀದಿಲಿ ಹೋಗುವಾಗ ಮ್ಯಾಕ್ ಬಾ ಅಂತಿದ್ದೆ, ಈಗ ಬಂದು ನಿಂತವ್ರೆ ಮ್ಯಾಕೆ ಕರ್ಕಲೋ. ಕತೆ ನೋಡ್ರಿ ಹೆಂಗದೆ. ವಾಪ್ನಿ ಯಾಕೋಯ್ದೆ ಜೊತೆಲಿ ಇವ್ರನ್ನು ಕರ್ಕ ಹೋಗುವಂತವ. ಸಂತೋಷಣ ಹಂಗೆ ಬೆವ್ತು ಹೋಯ್ತಾರೆ. ಅಯ್ಯೋವನು ಎಲ್ಲೆಲ್ಲ ಬಂದಲ್ಲ ರೊಟ್ಟಿ ತಕ್ಕೆ ನಾನು ಅಲ್ಲ ಒಬ್ನಿ ಯಾಕೋಯ್ದೆ ಜೊತೆ ನನ್ನ ಕರ್ಕ ಹೋಗುವಂತವ್ರಲ್ಲ ಮ್ಯಾಕೆ ಅಂದ್ಬಿಟ್ಟಿದೆ. ಆರ ತಂದಿರ್ತಾರಲ್ಲ, ಆರ ಮೆಲ್ಲಗ್ ಬಿಟ್ಬಿಡ್ದೆ. ಅವ ನೀವಾರ ಹಾಕರಿ, ಅವನ್ಗಾರ ಹಾಕ್ರಿ, ನಾನು ಯಾರೋ ಕಾಯ್ತವ್ರೆ ಬತ್ತಿನ ಕನ ಒಂದು ಬಿದ್ದು ಆಟ. ಹಂಗೆ ಹಾಳಾದ ಮನ್ಸನ್ ಜನ್ಮ ಸುಮ್ನೆ ಅಂತ ಅಂದೆ. ಮನೋಧರ್ಮ ಅಳ್ಬೇಕಂತೆ, ಹತ್ರನೇ ಮನ್ಸನ್ ದುಃಖ ಕಮ್ಮಿ ಆಗೋದು ಅಂತ ಸುಮ್ನೆ ಹಾಸ್ಕಿಕ್ಕಂದೆ. ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೋಬೇಡಿ. ಪುಣ್ಯಾತ್ಕಿತಿ ಸ್ವಾಕಾರಕ ಬತ್ತವಳೆ ಹೆಂಗೆ ನನ್ನ ಅಳಿಮೆ ಸತ್ತಿರನ ಕಾಣಿಸ್ತಾ ಇದ್ದಾರವ, ರಾಜ ಮನಗವನಿಲ್ರವ ಅಂತ ಬತ್ತ ಶಬ್ದ ಕೇಳಿಸ್ಕೊಂಡು ಗುಂಡಿ ಒಳಗೆ ಮನಗಿದ್ದಾನೆ ಇವನಂತವನೇ. ಅತ್ತೆ ಈಗ ಬಂದ, ಬಾ 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 ಅಂತ ಅವ್ರ ಅತ್ತೆ ಹೇಳ್ತಾ ಇದ್ರೆ ಅಳಿಮೆ ಸತ್ತಿರನ ಕಾಣಿಸ್ತಾ ಇದ್ದಾನಂತ. ಅದಕ್ಕೆ ಇವನಂತ ಅಂತವ್ರೆ, ಅತ್ತೆ ನಮ್ ಸತ್ತಿದ್ರೆ ತಾನೇ ನೀವು ಸತ್ತಿರನ ಕಾಣಿಸೋದು, ಅದೇನು ಚೂರ ಉಸಿರ ಬುಡಿಲಿ ತೋರ್ಸ್ಕೊಡ್ತೀನಿ ಅಂತ ಅಂತವನೆ. ಅವ ಮಾತು ಬೆಳೆಸ್ಕೊಂಡಿದ್ದೆ ಸ್ವಾಕ ಆಡ್ತವಳೆ ಹೆಂಗೆ. ಅಯ್ಯೋ ಅಳಿಮಯ್ಯ ಮೊನ್ನೆ ತಾನೇ ನಮ್ಮೂರ್ಗೆ ಬಂದ್ಬಿಟ್ಟು ಬ್ಯಾಡ ಅಂದ್ರು 3 ಉಂಡೆ ಎಳೆತ ಬಿಟ್ಟ ತಿಂದ್ಬಿಟ್ಟು ಬಂದಲ್ಲ ತಂದು. ಹಂಗಂದೆ ಎಡ್ಕೆ ಗುಂಡಿ ಒಳಗ ಮನಗಿದ್ದನೋ ತಡ ತಡಗನಿ ಎದ್ಬಿಟ್ಟದೆ. ಎಡ್ತಿ ಕುಣಿಸೋ ಜಾಗಕ್ಕೆ ಬಿದ್ದು ಓಡ್ತಾ ಕುಂತವನೆ. ನಮ್ಮಿ ನಾನು ಹೇಳ್ತಿದ್ದು ಇದ್ದೇ ಅಂದ್ಬಿಟ್ಟು ಒಬ್ಬ ಬಿದ್ದಿ ಓಡ್ತಾ ಇದ್ರ ಅಪ್ಸವ ನಮ್ಮಂಗೆ ನಿಮ್ಮಂಗೆ ಸಭೆಗೆ ಬಂದಿದ್ದ ಜನಗಳೆಲ್ಲವ ನೋಡ್ಬಿಟ್ಟು ಯಾವ ಭತ್ತದ ಗದ್ದೆ ಯಾವ ಕಬ್ಬನ ಗದ್ದೆನೋ ಕಾಣದಂಗೆ ಬಿದ್ದು ಓಡ್ತಾ ಕುಂತವ್ರೆ. ಎಂತೇನೆ ಭಯ ಕಿಲೋ ಸೊತಾಗಿರಲಿ ಎದ್ ಬಂದ್ಬಿಟ್ಟ ಅಂತಂದ್ರೆ ಏನ್ ಇಂತಿರಿಗ ನೋಡ್ದಂಗೆ ಬಿದ್ದು ಓಡ್ತಾ ಕುಂತವ್ರೆ. ಇವನೇನು ಮಾಡ್ದ, ಓಡ್ತಾ ಇರೋ ಕೂಕತ್ತವ್ರೆ, ಅಣ್ಣ ಬನ್ರಿ 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 ಅಂತ ನಂಜೆಟ್ಗೆ ಜನಗಳೆಲ್ಲ ಮಗಲ ನಮ್ಮನ್ನು ಕರಿತವ್ರು, ಓಡ್ರಿ ಮಗ ಓಡ್ರಿ ಅಂತ ಏನ್ ಇಂತಿರಿಗ ನೋಡ್ದಂಗೆ ಬಿದ್ದು ಓಡ್ತಾ ಕುಂತಿದ್ದಾರಂತೆ. ಆಮೇಲೆ ಅಣ್ಣ ಏನು ವಿಲಕನ ಬನ್ರಿ ಹಾಳಾದ ಎಳ್ತಂಬಿಟ್ಟ ಅನ್ನೋದನ್ನ ಮರ್ಕೊಬಿಟ್ಟು ನಾನು ಇಷ್ಟೊಂದೆಲ್ಲ ಅವಾಂತರವ ಮಾಡ್ಕೊಬಿಟ್ಟೆ ಅಂದ್ಬಿಟ್ಟು ಅವತ್ತು ಸಭೆಗೆ ಬಂದಿದ್ದ ಜನಗಳಿಗೆಲ್ಲನೂ ಎಳ್ತಂಬಿಟ್ಟು ಊಟನೇ ಹಾಕ್ಸಿ ಅವ್ರವ್ರ ಮನೆಗೆ ಕಳಿಸ್ಕೊಟ್ಟಂತೆ.